ಹಾಯ್ ಗೈಸ್, ನಮಸ್ಕಾರ ವೀಕ್ಷಕರೇ. ಇವತ್ತು ರಾಮನಗರದ ಹತ್ರ ಡಾಬಾದ ಬಳಿ ಬಂದಿದ್ದೆ. ಮದ್ದೂರ ಹತ್ರ ಪಾಯಿಂಟ್ ಇತ್ತು, ಮಾಡೋಕ್ಕೆ ಬಂದು ಇವತ್ತು ನಾಟಿ ಕೋಳಿ ಶಂಕರ್ ಡಾಬಾನ ಏನೋ ಇರಬೇಕಿದು, ಗೊತ್ತಿಲ್ಲ. ನಾಟಿ ಕೋಳಿ ಸಾರು ಮುದ್ದೆ ಸವಿತಾ ಇದ್ದೀನಿ ನೋಡಿ. ಇವತ್ತು ಭಾಳ ಚೆನ್ನಾಗೈತೆ. ನಾಟಿ ಕೋಳಿ ಶಂಕರ್ ಡಾಬಾ ಏನೋ ಗೊತ್ತಿಲ್ಲ ನೋಡಿ. ನಾಟಿ ಕೋಳಿ ಕೊಯ್ದಾರೆ. ಇವತ್ತು ಬಂದು ಮದ್ದೂರ ಹತ್ರ ಒಂದು ಪಾಯಿಂಟ್ ಮಾಡಿಕೊಂಡು ಬಂದು ಇವತ್ತು ಡಾಬಾದಲ್ಲಿ ನಾಟಿ ಕೋಳಿ ಊಟ ಮಾಡ್ತಾಯಿದ್ದೀನಿ ವೀಕ್ಷಕರೇ. ನೀವು ಬಂದು ಊಟ ಮಾಡಿರಿ ಎಲ್ಲ ವೀಕ್ಷಕರು. ರಾಮನಗರದ ಹತ್ರ ಡಾಬಾದಲ್ಲಿ ನಾಟಿ ಕೋಳಿ ಸಾರು ಚೆನ್ನಾಗೈತೆ, ಊಟ ಮಾಡಿ. ತುಂಬ ರುಚಿಕರವಾಗೈತೆ. ಇನ್ನು ನೋಡಿ ಹೆಂಗೈತೆ ನಾಟಿ ಕೋಳಿ ಚಿಕನ್. ಚೆನ್ನಾಗೈತೆ ನಾಟಿ ಕೋಳಿ ಸಾರು. ರಾಮನಗರ ಬಳಿ ಇದ್ದೀನಿ, ಊಟ ಮಾಡ್ತಾಯಿದ್ದೀನಿ ವೀಕ್ಷಕರೇ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶೇರ್ ಮಾಡಿ. ನೀವು ಬಂದು ರಾಮನಗರದ ಹತ್ರ DC ಆಫೀಸ್ ಪಕ್ಕದಲ್ಲಿರುವಂಥ ನಾಟಿ ಕೋಳಿ ಸಾರು ಊಟ ಮಾಡಿ ಮಸ್ತ್ ಮಜಾ ಮಾಡಿರಿ. ಡ್ರಿಂಕ್ಸ್ ಮಾಡೋರಿಗೆ ಡ್ರಿಂಕ್ಸ್ ಇದೆ, ಊಟ ಮಾಡೋರಿಗೆ ಊಟ ಇದೆ. ನಾವು ಡ್ರಿಂಕ್ಸ್ ಮಾಡೋಲ್ಲ, ಅದಕ್ಕೆ ಸಪ್ರೇಟ್ ಕುಂತಿದ್ದೀವಿ ವೀಕ್ಷಕರೇ. ಬಿಸಿರಾಗಿ ಮುದ್ದೆ ಉಂಡ್ಕೊಂಡು ಆನಂದವಾಗಿ ಬರ್ತೀವಿ. ಜೈ ಕರ್ನಾಟಕ. ರಾಮನಗರದ ಹತ್ರ ಬಂದಿದ್ದೆ. ಇಲ್ಲೇ ನಮ್ಮ ಚಿಕ್ಕಪ್ಪ ಅವರಿದ್ದರು, ಅಲ್ಲಿಗೆ ಬಂದಿದ್ದೆ. ಮದ್ದೂರ ಹತ್ರ ಒಂದು ಪಾಯಿಂಟ್ ಮಾಡಿಕೊಂಡು ನಾಟಿ ಕೋಳಿ ಸಾರು, ಮುದ್ದೆ, ಬೋಟಿ ಫ್ರೈ ಇವನ್ನೆಲ್ಲ ತಿನ್ಕೊಂಡು ಹೋಗೋಣ ಅಂತ ಬಂದೆ. ಇವತ್ತು ಬಂದಿಲ್ಲಿರೋದು ಇಲ್ಲಿಂದ ಸ್ವಲ್ಪ ಮಾಗೇನಹಳ್ಳಿಗೆ ಹೋಗಬೇಕು. ಅಲ್ಲೇ ನಮ್ಮ ಚಿಕ್ಕಪ್ಪ ಅವರಿದ್ದಾರೆ, ಅದಕ್ಕೆ ಬೋಟಿ ಫ್ರೈ ತಗೊಂಡಿದ್ದೀನಿ. ಒಂದು ನಾಟಿ ಕೋಳಿ ಸಾರು ಮುದ್ದೆ ತಿಂದು ಈಗ ತಿಂದ್ಬಿಟ್ಟು ಮಾಗೇನಹಳ್ಳಿಗೆ, ರಾಮನಗರ ಬಳಿ ಇರುವಂಥ ಮಾಗೇನಹಳ್ಳಿ, 9 ಕಿಲೋಮೀಟ್ರ್ ಮಾಗೇನಹಳ್ಳಿ ಊಟ ಮಾಡಿ ಹೋಗ್ತೀನಿ. ನೋಡಿ ಬೋಟಿ ಗೊಜ್ಜಿದು, ಬೋಟಿ ಗೊಜ್ಜು ಸಖತ್ತಾಗಿದೆ, ತಿಂತಾಯಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ